ನಮಸ್ತೆ ಸ್ನೇಹಿತರೆ, ಎಂದಿನಂತೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೇನೆ. ವ್ಲಾಗ್ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬೆಳಿಗ್ಗೆನೆ ಇವಾಗ ಮನೆಯವರು ಮಾಮೂಲಿ ಟೈಮ್ ಇತ್ತು, ಓಟಿಗೆ ಹೋಗ್ಲಿಲ್ಲ. ಅದಕ್ಕೆ ನನಗೂ ಖುಷಿ ಆಯ್ತು. ಅವ್ರಿಗೆ ಟೀ ಮಾಡಿಕೊಟ್ಟು ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಆಚೆ ಕೂತಿದ್ದೆ. ಈ ನಾಯಿ ಮರಿಗಳು ಇರೋದ್ರಿಂದ ಅವರು ಅದ್ರ ಜೊತೆ ಆಟ ಆಡಕ್ಕೆ ಅಂತ ಆಚೆ ಬಂದು ಕೂತಿದ್ರು. ಹಾಗೆ ಟೀ ಮಾಡ್ಕೊಡು ಅಂತ ಹೇಳಿದ್ರು. ಟೀ ಮಾಡ್ಕೊಟ್ಟು ಕೂತಿದ್ದೆ. ಅವರು ಹತ್ರ ಇದೆ ಎಲ್ಲೋ ಕೆಲ್ಸ ಅಂದ್ಬಿಟ್ಟು ಹೋಗ್ಲಿಕ್ಕೆ ಆರಾಮಾಗಿದ್ದಾರೆ. ಸ್ವಲ್ಪ ದೂರ ಇದ್ದಿದ್ರೆ ಬೇಗ ಹೋಗ್ಬಿಡೋರು. ಓಟಿ ಇದ್ರೂನು ಕೂಡ ಬೇಗ ಹೋಗ್ತಾರೆ. ಅದಕ್ಕೆ ನಾಯಿಗಳು ಹತ್ರ ಆಟ ಆಡ್ಸ್ಕೊಂಡು ಇದ್ದಾರೆ. ಜವಾಬ್ದಾರಿ ಇದೆಯಲ್ಲ, ಅದಕ್ಕೆ ಅವರು ಹೆಂಗೆ ಅಂದ್ರೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಆರಾಮಾಗಿದ್ರೆ ಆರಾಮಾಗಿದ್ಬಿಡ್ತಾರೆ. ಆ ರೀತಿ. ಅದಕ್ಕೆ ನಾನು ತಮಾಷೆ ಮಾಡ್ತಾ ಇದ್ದೆ. ಎಲ್ಲಾನು ಸರಿಯಾಗಿ ವ್ಯವಹಾರ ಎಕನಾಮಿಕಲ್ ಎಲ್ಲ ಸರಿ ಇದ್ದಿದ್ರೆ ಆರಾಮಾಗಿದ್ಬಿಡ್ತಾ ಇದ್ರು ಮನೇಲಿ ಅಂದ್ಬಿಟ್ಟು ಗೇಲಿ ಮಾಡ್ತಾ ಇದ್ದೆ. ನೋಡಿ ಯಾವ ರೀತಿ ನಾಯಿಗಳ ಜೊತೆಗೆ ಆಟ ಆಡಿಸ್ಕೊಂಡು ಇದ್ದಾರೆ. ಚೆನ್ನಾಗಿ ಆಟ ಆಡ್ತಾ ಇದಾವೆ. ಇವಾಗ ಅಭ್ಯಾಸ ಆಗ್ಬಿಟ್ಟಿದಾವೆ. ಅವಾಗ ಹತ್ರನೂ ಹೋಗ್ತಾ ಇರ್ಲಿಲ್ಲ ಅವ್ರ ಹತ್ರ. ಇವಾಗ ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವುಗಳ ಜೊತೆ. ಅವ್ರು ಬೇಡ ಅಂದಿದ್ರು ಫಸ್ಟಿಗೆ. ಈಗ ಅವ್ರಿಗೆ ಇರ್ಲಿ ಬಿಡಿ, ನಾನು ನೋಡ್ತೀನಿ ಇನ್ನೊಂದ್ ಸ್ವಲ್ಪ ದಿನ ಅವನು ನಂಗು ಊಟ ಗೀಟ ಎಲ್ಲ ಹಾಕ್ತೀನಿ, ಅಡ್ಗೆ ಎಲ್ಲ. ಬಟ್ ಅಲ್ಲಿ ಗಲೀಜೆಲ್ಲ ಮಾಡ್ತಾವ, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ನಾನೇ ಎಲ್ಲ ಕ್ಲೀನ್ ಮಾಡ್ಬೇಕು. ಮೇಲೆ ಎಲ್ಲ ಹೋಗಿ ಗಲೀಜ್ ಮಾಡ್ತವೆ, ಇಲ್ಲೂ ಗಲೀಜ್ ಮಾಡ್ತವೆ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಅಲ್ಲಿ ರೋಡ್ ಇದೆ, ಅದಕ್ಕೆ ಮರಿಗಳು ಚೂರು ಅವಕ್ಕೆ ಗೊತ್ತಾಗೋವರೆಗೂ, ಗೊತ್ತಾದ್ಮೇಲೆ ಬೀದಿಗೆ ಬಿಟ್ರೆ, ಅಂದ್ರೆ ಅವು ಬೀದಿ ನಾಯಿಗಳು ಅಲ್ವಾ, ಆಲ್ಮೋಸ್ಟ್ 2-3 ಸಲ ಹೋಗ್ಬಿಟ್ಟಿದಾವೆ. ಇರಲ್ಲ, ನಾವ್ ಅಲ್ಗೆ ಎಲ್ಲ ಇಟ್ಬಿಟ್ಟು ಅಡ್ಡ ರೋಡಿಗೆ ಹೋಗ್ಬಿಟ್ರೆ ಅಂದ್ಬಿಟ್ಟು ಇದ್ ಮಾಡಿರೋದು. ನೋಡೋಣ. ಇವಾಗ ನಾನು ಸಾಂಬಾರು ಇತ್ತು ನೆನ್ನೆದು, ಅದನ್ನೆಲ್ಲ ಬಿಸಿ ಮಾಡಿ ಉಪ್ಪಿಟ್ಟು ಮಾಡೋಣ ಅನ್ಕೊಂಡೆ. ನಾಯಿಗಳಿಗೆ ಅನ್ನನೂ ಕೂಡ ಕಲ್ಸಿ ಹಾಕ್ಬಿಟ್ಟಿದೀನಿ ಆಲ್ರೆಡಿ. ತಿಂದಿದ್ದಾವ ಇಲ್ಲ ಗೊತ್ತಿಲ್ಲ, ನೋಡ್ಬೇಕು. ತಿಂತಾ ಇದಾವೆ ಇನ್ನ ಸ್ವಲ್ಪ ಒಟ್ಟಿಗೆ ತಿನ್ನಲ್ಲ ಅವು. ಸ್ವಲ್ಪ ತಿನ್ನೋದು, ಸ್ವಲ್ಪ ಬಿಡೋದು, ಆ ರೀತಿ ಮಾಡಿ ತಿಂತಾ ಇದಾವೆ. ಆಲ್ಮೋಸ್ಟ್ ಎಲ್ಲ 70% ತಿಂದಿದಾವೆ. ಇನ್ನೊಂದ್ ಸ್ವಲ್ಪ ಇದೆ, ಮತ್ತೆ ಇನ್ನೊಂದ್ ಸ್ವಲ್ಪ ಬಿಟ್ಟು ತಿಂತಾವ. ಆ ತರ ಸ್ವಲ್ಪ ಚೆನ್ನಾಗ್ ಆದ್ವು, ಪರವಾಗಿಲ್ಲ, ಬೆಳ್ದಿದಾವೆ ಒಂಚೂರು. ಇವಾಗ ನಾನು ಉಪ್ಪಿಟ್ಟು ಮಾಡ್ಕೊಳಕ್ಕೆ ಮಕ್ಳಿಗೆ ಉಪ್ಪಿಟ್ಟು ಮಾಡ್ತಾ ಇದೀನಿ. ಇವಾಗ ಈ ರೀತಿಯಾಗಿ ಟಿಫನ್ನು ಬಾತ್ ಅಷ್ಟೇ ಮಾಡ್ಬೇಕು. ಯಾಕಂದ್ರೆ ಇದು ಕರೆಂಟ್ ಒಲೆ ಹೆಂಗೆ ಅಂದ್ರೆ ಅದ್ರದ್ದು ಸ್ಟೀಲ್ದು ಈ ತರದ್ ತವಗಳು ಮಾತ್ರ ಅದು ಐಡೆಂಟಿಫೈ ಮಾಡಿ ಅಡಿಗೆ ಆನ್ ಆಗುತ್ತೆ, ಇಲ್ಲಾಂದ್ರೆ ಆಫ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಬೇರೆ ಪಾತ್ರೆಗಳಿಟ್ರೆ ಇದಕ್ಕೆ ಸೂಟ್ ಆಗಲ್ಲ, ಸೆಟ್ಟು ಆಗಲ್ಲ, ಅಂದ್ರೆ ಆನೇ ಆಗಲ್ಲ ಅದು. ಆ ತರ ಇದು, ಅದಕ್ಕೋಸ್ಕರ ಕಷ್ಟ ಆಗುತ್ತೆ. ನಾರ್ಮಲ್ ಗ್ಯಾಸ್ ಆದ್ರೆ ಯಾವ ಪಾತ್ರೆಗಳಾದ್ರೂ ಇಟ್ಟು ಮಾಡ್ಬೋದು. ನೋಡಿ, ಇವಾಗ ನಾನು ಕೋಸ್ ಏನಾದ್ರು ನಮ್ಮ ಮನೆಯವ್ರು ತಂದಿದ್ರೆ ಈರುಳ್ಳಿ ಹಾಕಲ್ಲ. ಈರುಳ್ಳಿ ಬದಲಾಗಿ ಎಲೆಕೋಸ್ ಹಾಕ್ತೀನಿ. ನೀವು ಆದ ನಂತರ ತಿನ್ನುವಾಗ ಅದೇ ಈರುಳ್ಳಿ ಇರುತ್ತೆ. ಹಾಗಾಗಿ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಉಪ್ಪಿಟ್ಟು ಮತ್ತೆ ಮಂಡಕ್ಕಿ ಬರುತ್ತಲ್ಲ, ಕಳ್ಳೆಪುರಿ ಅಂತಾರಲ್ವಾ ಕೆಲವರು, ಅದು ಕೂಡ ಚೆನ್ನಾಗಿರುತ್ತೆ. ಬರೀ ಕೋಸ್ ಹಾಕಿ ಈರುಳ್ಳಿ ಬದಲಾಗಿ ಆಪ್ಷನ್ ಇದು ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಈರುಳ್ಳಿ ಒಂದ್ ಸ್ವಲ್ಪ 2 ಹಾಕಿದ್ರೆ, 6 ಈರುಳ್ಳಿ ಹಾಕೋ ಜಾಗದಲ್ಲಿ 2 ಈರುಳ್ಳಿ ಹಾಕಿ ಇನ್ನ 4 ಈರುಳ್ಳಿ ಭಾಗದಲ್ಲಿ ಇದನ್ನ ಎಲೆಕೋಸ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ, ಮಸಾಲೆ ಉಪ್ಪಿಟ್ಟು ತರ. ಯಾಕೆಂದ್ರೆ ಮಾಮೂಲಿ ಉಪ್ಪಿಟ್ಟಾದ್ರೆ ತಿನ್ನಲ್ಲ ಇವರು. ರವೆ ಲಾಸ್ಟ್ ಟೈಮ್ ಎಲ್ಲ ಜಾಸ್ತಿ ತಂದ್ಬಿಟ್ಟಿದೆ ದಿನಸಿ APMC ಅಲ್ಲಿ. ನನ್ಗೆ ಅವಾಗವಾಗ ಉಪ್ಪಿಟ್ಟು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ. ಈ ಚಳಿಗೂ ಚೆನ್ನಾಗಿರುತ್ತೆ ನೋಡಿ. ಒಂಚೂರು ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದೀನಿ. ಒಂಚೂರು ಬಣ್ಣಕ್ಕೆ ಅರಿಶಿನ ಒಂಚೂರು ಹಾಕೋದ್ರಿಂದ ಅದು ಒಂಥರ ಫ್ಲೇವರ್ ಬೇರೆ ತರಾನೇ ಬರುತ್ತೆ. ಹೋಟೆಲ್ಗಳಲ್ಲಿ ಕೆಲವು ಕಡೆ ಹಿಂಗೆ ಮಾಡೋದು, ಅದೇ ಹೋಟೆಲ್ ಸ್ಟೈಲ್ ಅಲ್ಲೇ ಈಗ ನಾನ್ ಮಾಡ್ತಾ ಇರೋದು ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದೀನಿ. ಫ್ಲೇವರು ಟೇಸ್ಟೇ ಬೇರೆ ಇರುತ್ತೆ, ತಿನ್ನಕ್ಕೂ ಡಿಫ್ರೆಂಟ್ ಇರೋದ್ರಿಂದ ಉಪ್ಪಿಟ್ಟು ಯಾರು ಉಳ್ಸಲ್ಲ, ತಿನ್ಕೊಳ್ತಾರೆ. ಹೋಟೆಲಲ್ಲೆಲ್ಲ ಹೀಗೆ ಮಾಡೋದು.
ಅದು ಏನ್ ಹಾಕಿರ್ತಾರಂತ ಗೊತ್ತೇ ಆಗಲ್ಲ ಜನರಿಗೆ. ಏನೋ ಒಂಥರ ಡಿಫ್ರೆಂಟ್ ಅಲ್ಲ ಅಂತಾರೆ. ಮಾಮೂಲಿ ಸಿಗೋ ಪದಾರ್ಥನೇ. ಈಗ ನೋಡಿ ಕರೆಂಟ್ ಬೇರೆ ಹೋಯ್ತು. ಇವಾಗ ನೋಡಿ ಆಫ್ ಮಾಡ್ತಾ ಇದೀನಿ. ಮತ್ತೆ ಸಡನ್ ಆಗಿ ಬಂದ್ರೆ ಅಂದ್ಬಿಟ್ಟು ಈಗ ನನ್ ಮಗಳಿಗೆ ಮಾಮೂಲಿ ಅನ್ನ ಸಾಂಬಾರ್ ಇತ್ತಲ್ವಾ ಅದನ್ನೇ ಹಾಕಿ ಕೊಡ್ತಾ ಇದೀನಿ ತಿಂತಾ ಇರಲಿ. ನಂಗೆ ಮೊಸರು ಬೇಕು ಅಂದ್ಲು. ಸರಿ ಮೊಸರನ್ನೇ ತಿನ್ಕು ಅಂತ ಹೇಳ್ದೆ. ಕರೆಂಟ್ ಹೋಗ್ಬಿಟ್ರೆ ಈ ತರ ಆದ್ರೆ ಕಷ್ಟ ಆಗುತ್ತೆ. ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಅವಳು ಹೋಗೋಷ್ಟ್ರೊಳಗಾದ್ರೂ ಕರೆಂಟ್ ಬಂದ್ರೆ ಬಾಕ್ಸಿಗಾದ್ರೂ ಹಾಕಕ್ಕೆ ಸರಿ ಹೋಗುತ್ತೆ. ಅಲ್ಲಿ ಅವರು ಶಾಲೆಯಲ್ಲಿ ಕೂಡ ಕೊಡ್ತಾರೆ ಊಟ, ಆದ್ರೆ ಅವಳು ತಿನ್ನಲ್ಲ. ಅದು ಇಸ್ಕಾನಿಂದ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಸ್ಕಾನಿಂದ ಬರಲ್ಲ ಆ ಕಾರಣಕ್ಕೆ. ಬೇರೆ ಇದು ಅಷ್ಟೊಂದು ಇದಾಗಿರಲ್ಲ ಅಂತ ಮಕ್ಕಳೆಲ್ಲ ಹೇಳ್ತವೆ. ವಾಮಿಟ್ ಬಂದಂಗ ಆಗುತ್ತೆ ಮಾಮಿ ಅಂತ ಅವಳು ಹೇಳಿದಾಳೆ. ಅದಕ್ಕೆ ಇವಾಗ ಅವಳು ಸಾಕ್ಸ್ ಹಾಕೊಂಡೆಲ್ಲ ರೆಡಿ ಆಗ್ತಾ ಇದ್ದಾಳೆ. ಪ್ಯಾಂಟ್ ಹಾಕೊಂಡಿದೀಯ ಬಿಡು. ಸಾಕ್ಸ್ ಹಾಕೊಂಡು ಎಲ್ಲ ರೆಡಿ ಆಯ್ತು. ನಾನು ಜಡೆ ಎಲ್ಲ ಹಾಕಿ ಸ್ನಾನ ಮಾಡಿಸಿ ರೆಡಿ ಮಾಡಿದೀನಿ. ಸಾಕ್ಸು ಶೂ ಹಾಕೊಂಡು ಕೈ ತೊಳ್ಕೊಂಡು ಅವಳು ಸ್ವಲ್ಪ ಊಟ ತಿಂದ್ಬಿಟ್ಟು ಅವಳು ಸ್ಕೂಲ್ಗೆ ಹೊರಡ್ತಾಳೆ. ನಂದು ದಿನನಿತ್ಯದ ಇನ್ನ ಬಾಕಿ ಉಳಿದಿರೋ ಕೆಲ್ಸಗಳು, ಎಡಿಟಿಂಗು, ಲೈವ್ ಸ್ಟ್ರೀಮು, ಈ ತರದ್ದೇನ ಎಲ್ಲ ಇರುತ್ತಲ್ಲ ಮಾಮೂಲಿ, ಅವುಗಳನ್ನ ಮುಗಿಸ್ಕೊಳೋದಿರುತ್ತೆ. ಇವಳನ್ನ ಕಾನ್ವೆಂಟಿಗೆ ಹಾಕೋಣ ಅಂತ ಇದ್ ಮಾಡಿದ್ರೆ ನಮ್ಮ ಮನೆಯವರು ಪಾಪ ಒಬ್ಬರೇ ಸಂಪಾದನೆ ಮಾಡೋದು. ಹಾಗಾಗಿ ಸದ್ಯ ಅಲ್ಲೇ ಓದ್ಲಿ, ನಾವೆಲ್ಲ ಕನ್ನಡ ಮೀಡಿಯಂ ಓದಿದ್ದು ಅಂತ ಅಂದ್ರು. ನನ್ನ ಉದ್ದೇಶ ಏನು, ನನ್ ಗೌರ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮುಂಚೆ ಹೋಲ್ಸಿದ್ರೆ. ಆದ್ರೆ ಏನಂದ್ರೆ ಶಿಸ್ತು ಇರ್ಬೇಕು. ಗೌರ್ಮೆಂಟ್ ಶಾಲೆಯಲ್ಲಿ ಶಿಸ್ತು ಕಮ್ಮಿ ಇರುತ್ತೆ. ಶಾಲೆದಲ್ಲ. ಇವಾಗ ನೋಡಿ ಕರೆಂಟ್ ಬಂತು. ಈಗ ನಾನು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಇದಾಗುತ್ತೆ. ಗ್ಯಾಸ್ ಆದ್ರೆ ತುಂಬಾ ಬೇಗ ಆಗ್ಬಿಡುತ್ತೆ. ರವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ, ಹಾಕೊಂಡಿದೀನಿ. ಇವಾಗ ನೋಡಿ ಈ ತರ ಆಗಿ ಬ್ಯೂಟಿಫುಲ್ ಆಗಿ ಬಂದಿದೆ. ನಾನು ಗೌರ್ಮೆಂಟ್ ಶಾಲೆ ಬಗ್ಗೆ ಹೇಳ್ತಾ ಇದ್ನಲ್ವಾ, ನಾವೆಲ್ಲ ಓದುವಾಗ ಇಷ್ಟೊಂದು ಟೀಚರ್ಸ್ಗಳೇ ಬರ್ತಾ ಇರ್ಲಿಲ್ಲ. ಒಂದೊಂದು ಸಬ್ಜೆಕ್ಟ್ ಹಿಂದಿ ಇಂಗ್ಲಿಷ್ ಸಬ್ಜೆಕ್ಟ್ಗಳಿಗೆ ಟೀಚರೇ ಸಿಗ್ತಾ ಇರ್ಲಿಲ್ಲ. ನಮ್ಗೆ ತುಂಬಾ ಕಷ್ಟ ಬಿದ್ದು ಓದಿದ್ದು ನಾವು. ಇವಾಗೆಲ್ಲ ಟೀಚರ್ಸ್ ಬರ್ತಾರೆ. ಓದೋ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ. ಮಾಡ್ಬೇಕು ಎಡಿಟಿಂಗ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ಸ್ವಲ್ಪ ಟೀ ಕುಡ್ದು ರೆಸ್ಟ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.